ಹಾಯ್ ಎಲ್ಲರಿಗೂ ನಮಸ್ಕಾರ. ನೀವು ನೋಡ್ತಾರ ಸೈಂಟಿಫಿಕ್ ಯೂಟ್ಯೂಬ್ ಚಾನಲ್. ಇವತ್ತಿನ ಒಂದು ವಿಡಿಯೋ ಏನಪ್ಪ ಅಂದರೆ ನೀವೇನಾದರೂ ವಾಟ್ಸಪ್ನಲ್ಲಿ ಏನಾದರೂ ಸ್ಕ್ರೀನ್ಶಾಟ್ನ ಹೊಡ್ಯಕ್ಕೆ ಹೋದರೆ ಡಿ ಪಿನ ಈ ರೀತಿ ಬರುತ್ತೆ. ಕೆನಾಟ್ ಕ್ಯಾಪ್ಚರ್ ಸ್ಕ್ರೀನ್ಶಾಟ್ ದ ಪೇಜ್ ಕಂಟಿನ್ಯೂಸ್ ಪರ್ಸನಲ್ ಇನ್ಫಾರ್ಮೇಷನ್ ಅಂತ ಬರುತ್ತೆ. ಯಾವುದೇ ರೀತಿ ಸ್ಕ್ರೀನ್ಶಾಟು ಕ್ಯಾಪ್ಚರ್ ಆಗಂಗಿಲ್ಲ. ಈ ರೀತಿ ಪ್ರಾಬ್ಲಮ್ ತುಂಬಾ ಜನಕ್ಕೆ ಆಗ್ತಾ ಇದೆ. ಇದನ್ನ ಯಾವ ರೀತಿ ಸ್ಕ್ರೀನ್ಶಾಟ್ ಹೊಡ್ಕೊಳ್ಳೋದು ಡಿ ಪಿನ ಅಂತೇಳಿ ಫುಲ್ ಇನ್ಫಾರ್ಮೇಷನ್ ತಿಳಿಸ್ಕೊಡ್ತೀನಿ. ಅದಕ್ಕಾಗಿ ಈ ವಿಡಿಯೋನ ಸ್ಕಿಪ್ ಮಾಡಿದೆ ಎಂಡ್ ನೋಡಿ. ಮತ್ತು ನೀವೇನಾದರೂ ನಮ್ಮ ಚಾನಲ್ಗೆ ಹೊಸದಾಗಿ ಬಂದಿರುವಾಗಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ವಿಡಿಯೋ ಇಷ್ಟ ಒಂದು ಲೈಕ್ನ ಮಾಡಿ. ಆಯಿತಾ, ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ತುಂಬಾ ಜನ ಇನ್ನೂ ಟ್ರೈನ ಮಾಡಿಲ್ಲ. ತುಂಬಾ ಜನ ಅನ್ಕೊಂಡಿರ್ತಾರೆ ಸ್ಕ್ರೀನ್ಶಾಟ್ ಹೊಡಿಬೋದು ಅಂತೇಳಿ. ಯಾವುದೇ ರೀತಿ ಸ್ಕ್ರೀನ್ಶಾಟ್ನ ಹೊಡೆಯಕ್ಕೆ ಬರಂಗಿಲ್ಲ ಇವಾಗ. ಯಾಕಪ್ಪ ಅಂದರೆ ವಾಟ್ಸಪ್ ಕೂಡ ತುಂಬಾ ಸ್ಟ್ರಿಕ್ಟ್ ಆಗ್ತಾ ಇದೆ. ಆ ರೀಸನ್ನಿಂದ ಯಾವುದೇ ರೀತಿ ಪ್ರಾಬ್ಲಮ್ ಆಗಬಾರ್ದು ಅಂತೇಳಿ ಡಿ ಪಿ ಕೂಡ ಇವಾಗ ನೀವು ಸ್ಕ್ರೀನ್ಶಾಟ್ ಹೊಡೆಯೋಕೆ ಆಗಂಗಿಲ್ಲ. ಇವಾಗ ಏನಾದರೂ ನೀವು ಸ್ಕ್ರೀನ್ಶಾಟ್ ಹೊಡೆದೆ ಈ ರೀತಿ ಬರುತ್ತೆ. ಇಲ್ಲಿ ಸ್ಕ್ರೀನ್ ಮೇಲೆ ಬರ್ತಾ ಇದೆಯಲ್ಲ, ಈ ರೀತಿ ಒಂದು ಟ್ಯಾಗ್ ಲೈನ್ ಬರುತ್ತೆ. ಯಾವುದೇ ರೀತಿ ಸ್ಕ್ರೀನ್ಶಾಟ್ ಹೊಡೆಯಕ್ಕೆ ಬರಂಗಿಲ್ಲ. ನೀವೇನು ಮಾಡ್ತಿದ್ರಪ್ಪ ಅಂದರೆ ಯಾವ್ದಾದ್ರು ಬರ್ತ್ಡೇ ಇರುತ್ತೆ, ಇಲ್ಲ ಬೇರೆ ಡಿ ಪಿನ ನೀವು ಹಿಡಿಯೋಕೆ ಇಷ್ಟಪಡ್ತೀರಾ, ಅದನ್ನ ಡೌನ್ಲೋಡ್ ಮಾಡ್ಕೊಂಡು ಹೋಗ್ತೀರಾ. ಡೌನ್ಲೋಡ್ ಅಂತೂ ಮೊದಲಿಂದ ಆಗಂಗಿಲ್ಲ. ನೀವು ಸ್ಕ್ರೀನ್ಶಾಟ್ ಹೊಡ್ಕೊಂಡು ಇಟ್ಕೊತಾ ಇದ್ರಿ, ಆದರೆ ಇವಾಗ ಸ್ಕ್ರೀನ್ಶಾಟ್ ಕೂಡ ಹೊಡೆಯಕ್ಕೆ ಬರ್ತಾ ಇಲ್ಲ. ಇವಾಗ ನಾನು ತಿಳಿಸ್ಕೊಡ್ತೀನಿ ಯಾವ ರೀತಿ ಸ್ಕ್ರೀನ್ಶಾಟ್ನ ಹೊಡೆಯೋದು ಅಂತೇಳಿ. ಈಗ ಮೊದಲು ವಾಟ್ಸಪ್ನ ಓಪನ್ ಮಾಡ್ಕೊತೀನಿ. ವಾಟ್ಸಪ್ನ ಓಪನ್ ಮಾಡಿದ್ಮೇಲೆ ಈ ಥರ ಇಂಟರ್ಫೇಸ್ ಬರುತ್ತೆ. ಇವಾಗ ನೀವು ಯಾರು ಡಿ ಪಿನ ಇವಾಗ ಸ್ಕ್ರೀನ್ಶಾಟ್ ಹೊಡ್ಕೋಬೇಕಲ್ಲ, ಅದನ್ನ ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡಿ ಇವಾಗ ನಾನು ಸ್ಕ್ರೀನ್ಶಾಟ್ ಹೊಡಿತೀನಿ ನೋಡಿ. ಮತ್ತು ಸ್ಕ್ರೀನ್ಶಾಟ್ ಹೊಡ್ಕೊಳಕ್ಕೆ ಬರ್ತಾ ಇಲ್ಲ ಅದು. ಮತ್ತು ಈ ಥರನೇ ಬರ್ತಾ ಇದೆ. ಇವಾಗ ಯಾವ ರೀತಿ ಹೊಡ್ಕೊಳ್ಳೋದಪ್ಪ ಸ್ಕ್ರೀನ್ಶಾಟ್ ಅಂದರೆ ಇವಾಗ ಬ್ಯಾಕ್ ಬನ್ನಿ. ಬ್ಯಾಕ್ ಬಂದು ನೀವು ಒಂದ್ಸರಿ ಡಿ ಪಿ ಮೇಲೆ ಕ್ಲಿಕ್ನ ಮಾಡ್ಕೊಳ್ಳಿ. ನೀವು ಡಿ ಪಿ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ಫುಲ್ ಡಿ ಪಿ ಓಪನ್ ಮಾಡ್ಕೊಳಕ್ಕೆ ಹೋಗ್ಬೇಡಿ. ಇಷ್ಟೇ ಓಪನ್ ಮಾಡ್ಕೊಳ್ಳಿ. ನಾನು ಸ್ಕ್ರೀನ್ ಮೇಲೆ ತೋರಿಸ್ತಾ ಇದ್ದೀನಲ್ಲ, ಅಷ್ಟೇ ಓಪನ್ ಮಾಡ್ಕೊಂಡು ಇವಾಗ ಸ್ಕ್ರೀನ್ಶಾಟ್ ಹೊಡೀರಿ. ಇವಾಗ ನಾನು ಸ್ಕ್ರೀನ್ಶಾಟ್ನ ಹೊಡಿತೀನಿ. ನೋಡಿ, ಸ್ಕ್ರೀನ್ಶಾಟ್ ಹೊಡೆದ್ಮೇಲೆ ಇವಾಗ ಸ್ಕ್ರೀನ್ಶಾಟ್ ಆಯ್ತು ಅದು. ಈ ರೀತಿ ಸ್ಕ್ರೀನ್ಶಾಟ್ ಹೊಡ್ಕೊಂಡ್ರೆ ಅದನ್ನ ನೀವು ಕಟ್ ಮಾಡ್ಕೋಬೇಕು. ನೆಕ್ಸ್ಟ್ ಇವಾಗ ಕಟ್ ಮಾಡೋದು ಕೂಡ ತೋರಿಸ್ತೀನಿ. ನೀವು ಗ್ಯಾಲರಿಯಲ್ಲಿ ಆ ಸ್ಕ್ರೀನ್ಶಾಟ್ನ ಓಪನ್ ಮಾಡ್ಕೊಳ್ಳಿ. ಸ್ಕ್ರೀನ್ಶಾಟ್ನ ಓಪನ್ ಮಾಡ್ಕೊಂಡು ಅಲ್ಲಿ ನಿಮ್ಮ ಕೆಳಗಡೆ ಟೂಲ್ಸ್ ಇರ್ತವೆ. ಒಂದಿಷ್ಟು ಆಪ್ಷನ್ಸ್ ಇರ್ತವೆ. ಅಲ್ಲಿ ಎಡಿಟಿಂಗ್ ಅಂತೇಳಿ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಅಲ್ಲಿ ಕ್ರಾಪ್ ಅಂತ ಇರುತ್ತೆ. ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ನಿಮ್ಗೆ ಯಾವ ಥರ ಬೇಕಲ್ಲ ಆ ರೀತಿ ನೀವು ಕಟ್ನ ಮಾಡ್ಕೋಬೋದು. ತುಂಬಾ ಫೋನಲ್ಲಿ ಈ ರೀತಿ ಎಡಿಟಿಂಗ್ ಆಪ್ಷನ್ ಇರೋಂಗಿಲ್ಲ. ನೀವು ಬೇರೆ ಬೇರೆ ಆ್ಯಪ್ ಇರ್ತಾವಲ್ಲ, ಇನ್ಶಾಟ್ ಆಗಿರ್ಬೋದು, ಪಿಕ್ಸಲ್ ಆ್ಯಪ್ ಆಗಿರ್ಬೋದು, ಪಿಕ್ಸಾರ್ಟ್ ಆಗಿರ್ಬೋದು. ನೀವು ಈ ರೀತಿ ಆ್ಯಪ್ನ ಡೌನ್ಲೋಡ್ ಮಾಡ್ಕೊಂಡು ನೀವು ಆರಾಮಾಗಿ ಡಿ ಪಿನ ಸ್ಕ್ರೀನ್ಶಾಟ್ ಹೊಡ್ಕೊಂಡು ನೀವು ಯೂಸ್ನ ಮಾಡ್ಕೋಬೋದು. ಈ ಆಪ್ಷನ್ ಕೂಡ ಆದಷ್ಟು ಬೇಗ ಕ್ಯಾನ್ಸಲ್ ಮಾಡ್ತಾರೆ. ಅದಕ್ಕಾಗಿ ಇವಾಗ ನೀವೇನಾದರೂ ಬೇಕಂದರೆ ಇವಾಗಲೇ ಸ್ಕ್ರೀನ್ಶಾಟ್ನ ಕ್ಯಾಪ್ಚರ್ ಮಾಡ್ಕೊಳ್ಳಿ. ಇವಾಗ ನಿಮಗೆ ಗೊತ್ತಾಯ್ತು ಅನ್ಕೊಂತೀನಿ ಯಾವುದೇ ರೀತಿ ಆ್ಯಪ್ ಡೌನ್ಲೋಡ್ ಮಾಡಿದೆ. ಅದೇ ವಾಟ್ಸಪ್ನಲ್ಲಿ ಯಾವ ರೀತಿ ಸ್ಕ್ರೀನ್ಶಾಟ್ನ ಕ್ಯಾಪ್ಚರ್ ಮಾಡೋದು ಅಂತೇಳಿ. ನಿಮ್ಗೇನಾದರೂ ವಿಡಿಯೋ ಅಂತ ಹೆಲ್ಪ್ಫುಲ್ ಆಗಿದೆ ಲೈಕ್ ಮಾಡಿ, ಹಾಗೆ ಚಾನಲ್ಗೆ ಯಾರು ಹೊಸ ಬಂದಿವಾಗಲೇ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಮುಂದೆ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಲವ್ ಯು ಆಲ್. ಬಾಯ್.